ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಟೆಟ್ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರವನ್ನು, ಅದರ ಆನ್ಸರ್ಸ್ಗಳನ್ನು ವಿತ್ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಡಿಸೆಂಬರ್ 7, 2025 ನಡೆದಂತಹ ಈ ಒಂದು ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಒಂದು ಉತ್ತರ. 91ನೇ ಪ್ರಶ್ನೆ ನಮಗೆಲ್ಲರಿಗೂ ಗೊತ್ತುಂಟು. ಆಯತಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ. ಆಯತಾಘನ ಅಲ್ವಾ? ಸೊ ಆಯತಘನವನ್ನು ನೋಡಿದಾಗ ಅದರ ಮುಖಗಳೆಷ್ಟು ಅಂತ ಹೇಳಿಬಿಟ್ಟು, ಆಮೇಲೆ ಶೃಂಗಗಳೆಷ್ಟು, ಅಂಚುಗಳೆಷ್ಟು ಅಂತ ಹೇಳಿಬಿಟ್ಟೆಲ್ಲ ನಾವು ಮುಂಚೆ ನೋಡಿದ್ವಿ. ಸೊ ಇದರಲ್ಲಿ ಮುಖಗಳೆಷ್ಟು ಬರುತ್ತೆ ಅಂತ ಅಂದರೆ 6 ಮುಖಗಳು ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ 92, 28 x⁴ y⁴ ಮತ್ತು 49 x⁴ y⁴ ರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತಂದರೆ HCF ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದರೊಳಗಡೆ ಫಸ್ಟ್ ನಾವೇನು ಮಾಡಬೇಕಪ್ಪ ಅಂತಂದರೆ 28 ಮತ್ತು 49ರ ಫ್ಯಾಕ್ಟರ್ಸ್ಗಳನ್ನು ಬರ್ಕೊಂಡು ಹೋಗಬೇಕಾಗತ್ತೆ. 28 ಅನ್ನೋದು ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 28 1ನೇ ಮಗ್ಗಿಯಲ್ಲಿ ಬರುತ್ತೆ, ಇದು ಸಮಸಂಖ್ಯೆ ಆಗಿರೋದ್ರಿಂದ 2ನೇ ಮಗ್ಗಿಯಲ್ಲಿ ಬರುತ್ತೆ, 4ನೇ ಮಗ್ಗಿಯಲ್ಲಿ ಬರುತ್ತೆ, 7ನೇ ಮಗ್ಗಿಯಲ್ಲಿ ಬರುತ್ತೆ, ಆಮೇಲೆ ನೆಕ್ಸ್ಟ್ ಒಂದು 28ನೇ ಮಗ್ಗಿಯವರೆಗೂ ಬರುತ್ತೆ. ನೆಕ್ಸ್ಟ್ 49 ಅನ್ನೋದು 1ನೇ ಮಗ್ಗಿಯಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ಹಾಗೆ ನೋಡ್ಕೊಂಡು ಹೋದರೆ ಕಾಮನ್ ಫ್ಯಾಕ್ಟರ್ನ ಹುಡ್ಕೊಬೇಕಾಗುತ್ತೆ. 7ನೇ ಮಗ್ಗಿಯಲ್ಲೂ ಬರುತ್ತೆ, ಅದಾದಮೇಲೆ ನೆಕ್ಸ್ಟು 49ನೇ ಮಗ್ಗಿಯಲ್ಲೂ ಬರುತ್ತೆ. ಸೊ ಹಾಗಾಗ್ಬಿಟ್ಟು ಇದರೊಳಗಡೆ ಈ ಫ್ಯಾಕ್ಟರ್ಸ್ಗಳಲ್ಲಿ ಮಹತ್ತಮ, ಸೊ ದೊಡ್ಡದು ಯಾವುದಪ್ಪ ಅಂತಂದರೆ 7. ಸೊ ಹಾಗಾಗ್ಬಿಟ್ಟು ನಮಗೆ 7 ಅನ್ನೋದು ಸಿಕ್ತು. ಅದಾದಮೇಲೆ ನೆಕ್ಸ್ಟ್ ಏನಿದೆ? x⁴, x⁴ y⁴, ಕೆಳಗಡೆ x5 y⁴. ಈಗ ಇದರ ಒಂದು ಮಾಸ ನೋಡಬೇಕು ಅಂತಂದರೆ ಇಲ್ಲಿ ಕಾಮನ್ ಏನಿದೆ? x⁴ ಇದೆ, ಇಲ್ಲಿ 5 ಇದೆ. 5 ಅಂತೂ ಇಲ್ಲಂತೂ ಇರೋಕ್ಕಾಗಲ್ಲ, ಸೊ ಇಲ್ಲಿದೆಯಲ್ವಾ? ಸೊ ಇದರೊಳಗಡೆ ಕಾಮನ್ ಆಗಿ x⁴ ಸಿಗುತ್ತೆ. x⁴ ಅಂತ ಅಂದರೆ x ಅನ್ನೋದು 5 ಸಲ ಇದೆ ಅಂತ ಹೇಳಿಬಿಟ್ಟು, ಸೊ 4 ಅಂತೂ ಇದೆಯಲ್ವಾ? ಸೊ ಇದರೊಳಗಡೆ ಅಷ್ಟೇ y⁴. ಸೊ ಹಾಗಾಗಿಬಿಟ್ಟು ಫೈನಲ್ ಆನ್ಸರ್ ಏನಪ್ಪ ಅಂತಂದರೆ 7 x⁴ y⁴. ಸೊ 2ನೇ ಆಪ್ಷನ್ ಬರುತ್ತೆ. ನೆಕ್ಸ್ಟ್ 3ನೇದಲ್ಲಿ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು ಏನು ಅಂತ ಹೇಳಿ. ಸೊ ಮೊದಲನೇ ಹೇಳಿಕೆ ನೋಡೋಣ, ಇದು ಯಾಕೆ ಇಲ್ಲ ಅನ್ನೋದನ್ನು. ಒಂದು ತ್ರಿಭುಜವು 2 ಲಂಬಕೋನಗಳನ್ನು ಹೊಂದಿರುತ್ತೆ. ಸೊ ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ತ್ರಿಭುಜ ಬಿಡಿಸ್ಬೇಕು ಅಂತ ಅಂದರೆ ನಮಗೆ ಗೊತ್ತುಂಟು ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಅಂತ ಹೇಳ್ಬಿಟ್ಟು. 2 ಲಂಬಕೋನ ಅಂತಂದರೆ 90 + 90, ಇಲ್ಲೇ 180 ಆಯಿತು. ಹಾಗಾದರೆ 3ನೇ ಕೋನ ಎಷ್ಟಿರುತ್ತೆ? ಸೊ ಇದು ಆಗಲ್ಲ ಅಲ್ವಾ? ಇದು ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಒಂದು ತ್ರಿಭುಜವು 2 ಅಧಿಕ ಕೋನಗಳನ್ನು ಹೊಂದಿರುತ್ತೆ. ಸೊ ಇದನ್ನು ಸಹ ಮಾಡಿ ನೋಡಿ. ಸೊ ಅದಾಗಲ್ಲ. ಒಟ್ಟು ನಮಗೆ ಒಳಕೋನಗಳ ಮೊತ್ತ 180 ಆಗಬೇಕು. ನೆಕ್ಸ್ಟ್ ಒಂದು ತ್ರಿಭುಜವು 2 ಲಘುಕೋನಗಳನ್ನು ಹೊಂದಿರುತ್ತೆ. ಹೌದು, ಅದರೊಳಗಡೆ 3ನೇದು ಎಷ್ಟಾದರೂ ಆಗಿರ್ಬೋದು. ಒಂದು ತ್ರಿಭುಜ 2 ಲಘುಕೋನಗಳನ್ನು ಹೊಂದಿರುತ್ತೆ. 4ನೇ ಆಪ್ಷನ್ ನೋಡಿಬಿಡೋಣ. ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕಿಂತ ಕಡಿಮೆ ಆಗಿರುತ್ತೆ. ಒಂದು ತ್ರಿಭುಜ ಅಂತ ಬಿಡಿಸ್ತೀವಿ ಅಂತಂದರೆ ಇಲ್ಲಿ ಹೊರಗಡೆ ಬಾಹ್ಯ ಕೋನ ಹಾಕಿದ್ದೀವಿ ಅಂತಂದರೆ ಈ ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳಿಗೆ ಸಮ ಆಗಿರುತ್ತೆ, ಕಡಿಮೆ ಆಗಿರಲ್ಲ. ನಮಗೆ ಆ ತ್ರಿಭುಜದ ಲಕ್ಷಣಗಳಲ್ಲಿ ನಮಗೆ ಗೊತ್ತು, ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಇವೆರಡನ್ನು ಕೂಡಿಸಿದಾಗ ಏನು ಉತ್ತರ ಬರುತ್ತಲ್ವಾ, ಅದು ಬಾಹ್ಯ ಕೋನದ ಉತ್ತರವಾಗಿರುತ್ತೆ, ಅಳತೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಹಾಗಾಗ್ಬಿಟ್ಟು 3ನೇದು ಆಪ್ಷನ್ನು ಸರಿಯಾಗಿರುತ್ತೆ. ನೆಕ್ಸ್ಟು 94ನೇ ಪ್ರಶ್ನೆ ನೋಡೋಣ. 1/10⁻³ ಅದರ ಒಂದು ಘಾತಾಂಕ 3ರ ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಇದನ್ನು ನಾವೇನು ಮಾಡಬೇಕು? ಫಸ್ಟು 1/10⁻³ ಇದು ಮಿಶ್ರ ಭಿನ್ನರಾಶಿ ಅಲ್ವಾ, ಇದನ್ನು ವಿಷಮ ಭಿನ್ನರಾಶಿಯಾಗಿ ತೊಗೊಂಬರ್ಬೇಕು. 10 1 10 ಗೊತ್ತಲ್ವ ನಮಗೆ ತರೋದು. 10 1 10 10 3 13 10. ಸೊ ಇದರ ಒಂದು ಕ್ಯೂಬ್ ಅಂತೆ. ಸೊ 10⁻³ ಇಂಟು 10, ಸೊ 10⁻13ರ ಘಾತ 3, 10⁻13 10⁻13 ಇಂಟು 10⁻13. ಸೊ ಈ ಮೂರನ್ನು ಸಹ ನಾವು ಗುಣಿಸಿದಾಗ ಉತ್ತರ 2197. 3 ಕೆಳಗಡೆ 10 ಇಂಟು 10 ಇಂಟು 10 1000. ಸೊ ಈಗ ನಾವಿದನ್ನು ಮಿಶ್ರ ಭಿನ್ನರಾಶಿಗೆ ತರಬೇಕಾಗತ್ತೆ. ಯಾವ ರೀತಿಯಾಗಿ ತರೋದು ಗೊತ್ತು ನಮಗೆ. 1000 ಹೊರಗಡೆ ಹಾಕಿ 2197. 1000 ಒಂದೇ 1000, 1000 ಎರಡಲೆ 2000, 7 9 1 0. ಸೊ ಇದನ್ನು ಈಗ ಆನ್ಸರ್ಸ್ಗಳನ್ನು ಏನು ಮಾಡಿದ್ದಾರೆ? ಮಿಶ್ರ ಭಿನ್ನರಾಶಿಯಲ್ಲಿ ಇಟ್ಟಿರೋದ್ರಿಂದ ಆನ್ಸರ್ ಏನಾಯಿತು? 2 ಇದೇನಿದೆಯಲ್ಲ 2, ಆಮೇಲೆ ನೆಕ್ಸ್ಟು ಇಲ್ಲಿ 1000,
ಸೊ ಶೇಷ 197 ಇಲ್ಲಿ ಆಪ್ಷನ್ ಇದೆ. ಇದು ಯಾವ ರೀತಿಯಾಗಿ ಬಂತು ಅನ್ನೋದನ್ನು ತೋರಿಸಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟು ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಯಾವುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಮೊದಲನೇದು ಇದೇನಿದೆಯಲ್ಲ ಇದು ವರ್ಗ ಸಮೀಕರಣ. ಯಾಕೆಂತಂದರೆ ಇದರ ಘಾತಾಂಕ 2 ಇದೆ, ಸೊ ವರ್ಗ ಸಮೀಕರಣಕ್ಕೆ ಬರುತ್ತೆ. ಇದನ್ನು ನೋಡೋಣ. ನೆಕ್ಸ್ಟು ಇದು ಏನಾಗುತ್ತೆ ಅನ್ನೋದನ್ನು ನೋಡಿ, ಇಲ್ಲೇ ಮಾಡಿ ತೋರಿಸ್ತೀನಿ. ಸೊ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4x² ಆಯಿತು. ಇಲ್ಲೂ ಸಹ ಇದರ ಒಂದು ಘಾತ 2 ಆಗೋದ್ರಿಂದ ಇದು ಶುದ್ಧ ವರ್ಗ ಸಮೀಕರಣಕ್ಕೆ ಸೇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿಗೆ ಬಂದಾಗ ಇಲ್ಲೇನಾಗುತ್ತೆ, ಇದನ್ನು ಯಾಕೆ ತೊಗೊಂಡಿಲ್ಲ ನಾವು ಸರಳ ರೇಖಾತ್ಮಕ ಸಮೀಕರಣವಾಗಿ ಯಾಕೆ ತೊಗೊಂಡಿಲ್ಲ ಅಂತಂದರೆ ಇದನ್ನು ಬಿಡಿಸಿ ನೋಡಿ. 2 2 4, 4y ಪ್ಲಸ್ 3 2 6, 6 ಪ್ಲಸ್ 4y. ಈ 4y ಈ ಕಡೆ ಬಂತು ಅಂತಂದರೆ ಮೈನಸ್ ಆಯಿತು, 0 ಆಯಿತು ಒಂದ್ಸಲ. ಈ 6 ಆ ಕಡೆ ಬಂತು ಅಂತಂದರೆ 0 ಆದಾಗ ಸೊ ಅದು ಯಾವುದೇ ರೀತಿಯಾದ ಸಮೀಕರಣ ಆಗೋದೇ ಇಲ್ಲ ಅಲ್ವಾ. ಸೊ ನಾಟ್ ವ್ಯಾಲಿಡ್. ನೆಕ್ಸ್ಟ್ 96ನೇ ಪ್ರಶ್ನೆ ನೋಡೋಣ. 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಈಗ 150. ಸೊ ನಮಗೆಲ್ಲೂ ಗೊತ್ತು 11ರ ವರ್ಗ 121, 12ರದು 144. ಸೊ 144 ನಿಯರ್ ಇದೆ. ಅದಾದಮೇಲೆ 13ನೇದು ಇದೆ 169 ಇದೆ. ಸೊ ಆದರೆ ಇವೆರಡರಲ್ಲಿ ಬಹಳ ನಿಯರ್ ಇದಿರೋದು 144. ಹಾಗಾಗಿಬಿಟ್ಟು ಇವರು ಏನು ಕೇಳಿದಾರಪ್ಪ ಅಂತಂದರೆ 150 ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆ ಅಂತ ಅಂದರೆ 150 ಅದಕ್ಕೆ 144. ಓಕೆ, ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ? 10ರಲ್ಲಿ 4 ಕಳೆದ್ರೆ 6, 0 0. ಸೊ 6 ಬಂತು ಉತ್ತರ. ಸೊ ಆನ್ಸರ್ ಆರ್, ಆಪ್ಷನ್ ಆರ್ ಇದೆ. ನೆಕ್ಸ್ಟ್ 97. ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಇಲ್ಲಿ ನೋಡಬಹುದು. ಒಂದು ವೃತ್ತಕ್ಕೆ ಓಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕ ಅಂತಂದರೆ ಯಾವುದೋ ಒಂದು ದೂರದಿಂದ ಇಲ್ಲಿಂದ ಒಂದು ಹೋಗುತ್ತೆ. ಸೊ ನೆಕ್ಸ್ಟು ಇಲ್ಲಿಂದ ಒಂದು ಹೋಗುತ್ತೆ. ಹಾಗಾದರೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು? 2 ಸ್ಪರ್ಶಕಗಳನ್ನು ಎಳೆಯಬಹುದು. ಓಕೆ, ನೆಕ್ಸ್ಟ್ 98. ಸೊ ಬಹುಪದೋಕ್ತಿಯ ಡಿಗ್ರಿ ಅಂತ ಅಂದರೆ ಹೈಯೆಸ್ಟು ಯಾವುದು ಘಾತ ಇದೆಯಲ್ವಾ ಅದು. ಸೊ 7 ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ 99, 19ನೇ 7 ಸಮಾನವಾದ ಭಾಗಲಬ್ಧ ಸಂಖ್ಯೆ ಅಂತಂದರೆ ಸಮಾನ ಭಾಗಲಬ್ಧ. ಸೊ 7 1 7, 7 7 14, 7 3 21. ಅದೇ 3 ಇಲ್ಲೂ ಸಹ ತೊಗೊಬೇಕು. ಉದಾಹರಣೆಗೆ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. 19 × 7 × 3 3, 7 3 21, 19 3 57. ಓಕೆ, ಸೊ ಬೇರೆದು ಯಾವ ಟ್ರೈ ಮಾಡಿದ್ರು ಸಹ ಬರೋದಿಲ್ಲ. ನೆಕ್ಸ್ಟ್ ಬರೋಣ 100ನೇದು -3 -6 -2 -1. ನಮಗೆಲ್ಲರಿಗೂ ಗೊತ್ತು ಮೈನಸ್ ಫಸ್ಟ್ ಬೇಕಾದ್ರೆ ಗುಣಕ ಸಮಸಂಖ್ಯೆಯಲ್ಲಿದ್ದಾಗ ಮೈನಸ್ಗಳು ಅದರ ಒಂದು ಚಿಹ್ನೆ ಪ್ಲಸ್ ಆಗಿರುತ್ತೆ ಅಲ್ವಾ. 1 2 3 4 4 ಸಲ ಮೈನಸ್ ಇದೆ ಅಂತ ಅಂದರೆ 4 ಅನ್ನೋದು ಸಮಸಂಖ್ಯೆ. ಸೊ ಸಮಸಂಖ್ಯೆ ಇದ್ದಾಗ ಅದರ ಒಂದು ಚಿಹ್ನೆ ಪ್ಲಸ್ ಆಗಿರುತ್ತೆ. ಸೊ ಈಗ ನೋಡೋಣ, ಇದಂತೂ ಬರೋದಿಲ್ಲ. ಸೊ ಇಲ್ಲಿ ನೋಡೋಣ. 3 6 18, 18 2 36, 36 1 36. ಆನ್ಸರ್ 36. ಓಕೆ, ಸೊ ಇಲ್ಲಿ ಬರೋಣ. 2 -5 ಬಿಂದುವು ಕಾರ್ಟೀಷಿಯನ್ ಸಮತಲದ ಈ ಚತುರ್ಥಕದಲ್ಲಿದೆ. ಕಾರ್ಟೀಷಿಯನ್ ಸಮತಲ ಅಂತ ಅಂದರೆ ನಮಗೆಲ್ಲರಿಗೂ ಗೊತ್ತು. ಈ ರೀತಿಯಾಗಿ ಬಿಡಿಸ್ತೀವಿ. x x' y y'. ಸೊ ಇಂದ ಸೊ ಈ ಒಂದು ಮೊದಲನೇ ಒಂದು ಚತುರ್ಥಕ, ಇದು 2ನೇ ಚತುರ್ಥಕ, ಇದು 3ನೇ ಚತುರ್ಥಕ, ಇದು 4. ಇದರೊಳಗಡೆ ಏನು ಬರುತ್ತೆ? ಪ್ಲಸ್ ಬರುತ್ತೆ. ಸೊ ಇಲ್ಲಿ ಅಂದರೆ ಎಕ್ಸ್ ವ್ಯಾಲ್ಯೂ ಪ್ಲಸ್ಸು, ವೈ ವ್ಯಾಲ್ಯೂ ಪ್ಲಸ್ಸು, ಇಲ್ಲಿ ಮೈನಸ್ಸು ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಪ್ಲಸ್ಸು, ಇಲ್ಲಿ ಎಕ್ಸ್ ವ್ಯಾಲ್ಯೂನು ಮೈನಸ್, ವೈ ವ್ಯಾಲ್ಯೂನು ಮೈನಸ್. ಅದಾದಮೇಲೆ ನೆಕ್ಸ್ಟು ಇಲ್ಲಿ 4ನೇ ಚತುರ್ಥಕದಲ್ಲಿ ಎಕ್ಸ್ ವ್ಯಾಲ್ಯೂ ಪ್ಲಸ್ ಮೈನಸ್ ವೈ ವ್ಯಾಲ್ಯೂ. ಸೊ ನಮಗಿಲ್ಲಿ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ? 2 -5, 2 ಮೈನಸ್ ಪ್ಲಸ್ 2 -5. ಸೊ 4ನೇ ಚತುರ್ಥಕದಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ನೆಕ್ಸ್ಟು 102 ಚಿತ್ರದಲ್ಲಿ AGF 50 ಡಿಗ್ರಿ ಆಗಿದೆ. AB ಪ್ಯಾರಲಲ್ ಟು CD ಆಗುವಂತೆ ಮಾಡಲು DHFನ ಅಳತೆ ಎಷ್ಟು ಅಂತ ಹೇಳಿಬಿಟ್ಟು. ಸೊ DHF ಅಂತ ಅಂದರೆ ನೋಡ್ರಿ DHF. ಸೊ ನಮಗೆಲ್ಲರಿಗೂ ಗೊತ್ತುಂಟು ಇದು 50 ಡಿಗ್ರಿ ಆಗಿದೆ ಅಂತ ಅಂದರೆ ಇದು ಸಹ 50 ಡಿಗ್ರಿ ಆಗುತ್ತೆ ಅಲ್ವಾ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೀವು ಒಂದು ಸರಳ ರೇಖೆಯನ್ನು ನೋಡ್ಬೋದು. ಈ ರೀತಿಯಾಗಿ ಚಿತ್ರವನ್ನು ನೋಡಿದ ತಕ್ಷಣ ಇವೆರಡರ ಒಂದು ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ. ಸೊ 180 ಡಿಗ್ರಿಯಲ್ಲಿ 50ನ್ನು ಕಳೆದ್ರೆ 130 ಡಿಗ್ರಿ. ಆನ್ಸರ್ 130 ಡಿಗ್ರಿ. ಓಕೆ, ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ. AB 2x + 3, AD 3x - 2 ಇದೆ. ಸೊ ಎಕ್ಸ್ನ ಬೆಲೆ ಎಷ್ಟು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತ ಅಂದರೆ 2x + 3
ಒಂದು ಗುಣ ಹೇಳ್ತೀನಿ ವಜ್ರಾಕೃತಿದು. ಏನಪ್ಪ ಅಂತಂದರೆ ಚೌಕದಲ್ಲಿ ಎಲ್ಲ ಬಾಹುಗಳು ಯಾವ ರೀತಿಯಾಗಿ ಸೇಮ್ ಇರುತ್ತೋ ವಜ್ರಾಕೃತಿಯಲ್ಲೂ ಸಹ ಎಲ್ಲ ಬಾಹುಗಳು ಸೇಮ್ ಇರುತ್ತೆ. ಸೊ ಹಾಗಾಗಿಬಿಟ್ಟು ಈ ಎರಡು ಬಾಹುಗಳು ಸೇಮ್ ಅಂದ್ಕೊಂಡು ಈಗ ಹುಡ್ಕೋಣ. ಓಕೆ, ಇಲ್ಲಿ 2x ಆ ಮೈನಸ್ ಈ ಕಡೆ ಕರ್ಕೊಂಬರೋಣ. ಇಲ್ಲಿ -2, 3ನ ಆ ಕಡೆ ಹೋದಾಗ -3, ಇಲ್ಲಿ -x ಈಸ್ ಈಕ್ವಲ್ ಟು -5, ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ದ ಬೆಲೆ 5 ಆಗುತ್ತೆ. ಓಕೆ, ಹಾಗಾದರೆ ಆನ್ಸರ್ ಇಲ್ಲಿದೆ. ಓಕೆ, ನೆಕ್ಸ್ಟ್ ಬರೋಣ. ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರ ಕೋನವು 45 ಡಿಗ್ರಿ ಆದರೆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಏನಪ್ಪ ಅಂತಂದರೆ ಓಕೆ, ಇಲ್ಲಿ ಸೂತ್ರವನ್ನು ಕಂಡುಹಿಡಿಯೋದು ಗೊತ್ತಲ್ವಾ ನಮಗೆ. ಸೊ ಒಂದು ಸ್ವಲ್ಪ ಇಲ್ಲಿ ತೋರಿಸ್ತೀನಿ, ಒಂದು ವೃತ್ತನ ಬಿಡಿಸಿ ತೋರಿಸ್ತೀನಿ. ಇಲ್ಲಿ ವೃತ್ತ ಇಲ್ಲಿವರೆಗೆ ತ್ರಿಜ್ಯ, ಆ ತ್ರಿಜ್ಯ ಎಷ್ಟಿದೆಯಂತೆ 28 ಸೆಂಟಿಮೀಟರ್ ಇದೆಯಂತೆ. ಸೊ ಅದಾದಮೇಲೆ ನೆಕ್ಸ್ಟು ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರ ಕೋನವು 45 ಡಿಗ್ರಿ ಆಗಿದೆ. ಸೊ ಇಲ್ಲಿ ಒಂದು 28 ಸೆಂಟಿಮೀಟರಿನ ನಾನು ಒಂದು ಇದನ್ನು ಬಿಡಿಸಿದ್ರೆ ಇದು ಒಳಗಡೆ ಏನಿರುತ್ತಲ್ಲ ಅದು ತ್ರಿಜ್ಯಾಂತರ ಖಂಡ. ಸೊ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗಿಲ್ಲಿ ಪರಿಧಿಯನ್ನು ಹುಡುಕ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಪರಿಧಿ ಏನು ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿಬಿಟ್ಟು ಇಲ್ಲೊಂದು ಕೋನ ಇದಾಗುತ್ತಲ್ಲ ಅದಕ್ಕೆ ನಾವು ಥೀಟಾ ಅಂತ ಹೇಳ್ತೀವಿ. ಇದ್ರ ಸೂತ್ರ ಇದೆ ಏನಪ್ಪ ಅಂತಂದರೆ L ಈಸ್ ಈಕ್ವಲ್ ಟು 2πr ಇಂಟು ಥೀಟಾ ಡಿವೈಡೆಡ್ ಬೈ ಕಾಣಿಸ್ತಾ ಇಲ್ಲ 360 ಡಿಗ್ರಿ ಇದು ಸೂತ್ರ. ಇಲ್ಲಿ 2 ಪೈ ವ್ಯಾಲ್ಯೂ 22/7, ಆರ್ ವ್ಯಾಲ್ಯೂ 28, ಥೀಟಾ ವ್ಯಾಲ್ಯೂ 45 ಡಿಗ್ರಿ 360 ಡಿಗ್ರಿ. ಸೊ 45 1 45 8 7 1 7 7 4 28, ಆಮೇಲೆ 4 1 4 4 2 8 2 1 2 2 11 22, ಟೋಟಲ್ 22 22 ಇದೆ, 22 ಸೆಂಟಿಮೀಟರ್. ಸೊ ಆನ್ಸರ್ 22 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಬರೋಣ. 135 ಅಳತೆಯ ಕೋನದ ಸರಳ ಪೂರಕ ಕೋನ. ಏನು ಸರಳ ಪೂರಕ ಕೋನ ಅಂತಂದರೆ ಸರಳ ಪೂರಕ ಕೋನ ಆಗಿರಬೇಕು ಅಂತಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರಬೇಕು. ಸೊ ಸರಳ ಪೂರಕ ಕೋನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು 180ಲ್ಲಿ 135 ಕಳಿತೀನಿ. ಸೊ ಉತ್ತರ ಎಷ್ಟು ಬಂತು? 45 ಡಿಗ್ರಿ ಬಂತು. ಸೊ ನೆಕ್ಸ್ಟ್ ಕಂಟಿನ್ಯೂ ಓದೋಣ. 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕ. ಲಂಬ ಕೋನ ಪೂರಕ ಅಂತಂದರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿದ್ದರೆ ಅದು ಪೂರಕ ಕೋನ, ಲಂಬ ಪೂರಕ ಕೋನ ಅಂತೀವಿ. ಅದರೊಳಗಡೆ 45 ಡಿಗ್ರಿ ತೆಗೆದಾಗ 40. ಇಲ್ಲಿಗೆ ಕ್ವಶನ್ ಮುಗಿಲಿಲ್ಲ, ಕ್ವಶನ್ ಕಂಟಿನ್ಯೂ ಆಗುತ್ತೆ. ಇವು ಲಂಬ ಕೋನ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಇವೆರಡರ ಮೊತ್ತ ಕಂಡುಹಿಡಬೇಕು. ಅದು 90 ಡಿಗ್ರಿ. ಯಾವ ರೀತಿಯ ಕೋನ ಆಗುತ್ತೆ? ಅದು ಲಂಬ ಕೋನ. ಯಾಕಂದರೆ ನಮಗೆ ಮೊತ್ತ ಮಾಡಿದಾಗ ಅಲ್ಲಿ 90 ಡಿಗ್ರಿ ಬಂದಿದೆ, ಹಾಗಾಗಿಬಿಟ್ಟು ಅದು ಒಂದು ಲಂಬ ಕೋನ ಆಗುತ್ತೆ ಅಂತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ AC = BD ಆಗಿದೆ, AB = CD ಗಳ ನಡುವಿನ ಸಂಬಂಧವನ್ನು. ಸೊ ನೀವು ಕರೆಕ್ಟಾಗಿ ಸಂಬಂಧವನ್ನು ನೋಡ್ಕೊಳ್ಳಿ. AC BD ಜೊತೆಗೆ ನೇರವಾದ ಸಂಬಂಧ ಹೊಂದಿದೆ ಅಂತಂದರೆ AC = BD ಅಂತ. AC ಎಷ್ಟಿದೆಯೋ BD ಇದು 2 ಇದ್ದರೆ ಇದು 2, ಇದು 4 ಇದ್ದರೆ ಇದಿಷ್ಟು 4 ಅಂತ ಹೇಳಿ. ಓಕೆ, ನೆಕ್ಸ್ಟ್ ಈಗ ಅವ್ರು ಏನು ಕೇಳ್ತಾ ಇದ್ದಾರೆ, AB ಮತ್ತು CDಯ ಸಂಬಂಧವನ್ನು ಹೇಳ್ರಿ ಅಂತ ಹೇಳಿಬಿಟ್ಟು. ಒಂದು ವೇಳೆ ಇದು 2 ಇದ್ದರೆ ಇದೆಷ್ಟಾಯಿತು? 1. ಇದು 2 ಇದ್ದರೆ ಇದೆಷ್ಟಾಯಿತು? 1 ಅಂತ ಅಂದಮೇಲೆ ಇದು 4 ಪಾರ್ಟ್ಸ್ಗಳು ಈಕ್ವಲ್ ಡಿಸ್ಟೆನ್ಸಲ್ಲಿದೆ ಅಂತ ಹೇಳಿ. ಸೊ ಹಾಗಾಗಿಬಿಟ್ಟು AB = CD ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ 0.54 ಬಾರ್. ಇದನ್ನು P/Q ರೂಪದಲ್ಲಿ ಬರೆಯಿರಿ. ಏನಪ್ಪ ಇದು ಬಾರ್ ಅಂತ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಕೇಳಿ, 0.54 ಮೇಲೆ ಬಾರ್ ಇದೆ. ಸೊ ಬಾರ್ ಅಂತಂದರೆ ರಿಆಕರಿಂಗ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅಂತಂದರೆ ಪುನರಾವರ್ತನೆ ಆಗ್ತಾ ಯಾವಾಗಲೂ ಕೊನೆಗೊಳ್ಳದ ದಶಮಾಂಶವನ್ನು ನಾವು ಈ ರೀತಿಯಾಗಿ ಬಾರ್ ಮೂಲಕ ಸೂಚಿಸ್ತೀವಿ. ಸೊ ಇಲ್ಲಿ ಒಂದೊಂದೇ ನೋಡ್ಕೊಂಬರೋಣ. ಸೊ ಇಲ್ಲಿ ಫಸ್ಟ್ನೇ ಆಪ್ಷನ್ ಏನಿದೆ 29 ಬಾರ್ 50 ಇದೆ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋಣ. 290 29 ಹೋಗಲ್ಲ. ಸೊ 0 ಇಳಿಸ್ಕೊಂಡ್ವಿ. 50 × 5 250 ಆಯಿತು. ಸೊ 0 9ರಲ್ಲಿ 5 ಹೋದರೆ 4 0 ಮತ್ತೆ 0 ಇಳಿಸ್ಕೊಂಡ್ವಿ. ಸೊ 54 4 400 5 4 54 4 ಅಲ್ಲ 58 400.
0.00000. ಸೊ ಆನ್ಸರ್ ಎಷ್ಟು ಬಂದಿದೆ? 0.58 ಬಂದಿದೆ. ಓಕೆ, ಆಮೇಲೆ ಶೇಷನು 0 ಬಂದುಬಿಡ್ತು, ಸೊ ಅದಕ್ಕೆ ಲೆಕ್ಕ ಇಲ್ಲ. ಎರಡನೇ ಆಪ್ಷನ್ನು 11ನೇ R ತೊಗೊಳ್ತೀನಿ. 11 ಹೊರಗಡೆ, R ಒಳಗಡೆ. 11 ಅಂತ ಅಂದರೆ ಪಾಯಿಂಟ್ ಕಟ್ಕೊಂಡ್ವಿ, 60 ಆಯಿತು. ಈಗ ಎಷ್ಟಾಯಿತು? 11 5 55, 4 ಉಳಿತು. ಮತ್ತೆ ಪಾಯಿಂಟ್ ಕಟ್ಟಿರೋದ್ರಿಂದ 0 ಇಳಿಸ್ಕೊಳ್ತಾ ಇದ್ದೀವಿ. 11 10 5 ಕಳೆದ್ರೆ 5, 50 ಉಳಿತು. ಮತ್ತೆ 11 4 44, ಮತ್ತೆ ಇಲ್ಲಿ 6 ಉಳಿತು. ಮತ್ತೆ 0 ತೊಗೊಂಡು ಮತ್ತೆ ಅದೇ ಪ್ರೊಸೆಸ್ ನೀವು ನೋಡ್ಬೋದು, ಅದೇ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಇದೆ. 40 ಮತ್ತೆ ಅದೇ ಆದಾಗ 44, 5 4 5 4 ಇಲ್ಲಿ ನೋಡಿ ರೆಕರಿಂಗ್ 0.5454 ಅದೇ ಬರ್ತಾ ಇದೆ, ಇಲ್ಲೇ ಬರ್ತಾ ಇದೆ ನೋಡಿ 0.54 ಪುನರಾವರ್ತನೆ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಇದು ಕೊನೆಗೊಳ್ಳಲ್ಲ ಅನ್ನೋ ಥರ ಇದೆ. ಸೊ ಎಷ್ಟು ನಾವು ಮಾಡ್ಕೊಂಡು ಹೋದ್ರೂ ಸಹ ಅದು ಕೊನೆಗೊಳ್ಳದ ಒಂದು ದಶಮಾಂಶ ಆಗಿದೆ. ಓಕೆ, ಹಾಗಾಗಿಬಿಟ್ಟು ಆನ್ಸರ್ 11ನೇ R. ಓಕೆ, ನೆಕ್ಸ್ಟ್ ಬರೋಣ. ಸೊ ಒಂದು ಸಂಖ್ಯೆಯ 3ನೇ ಒಂದಕ್ಕೆ ಅದರ 5ನೇ ಒಂದನ್ನು ಕೂಡಿದರೆ 32 ಬರುತ್ತೆ. ಸೊ ಆ ಸಂಖ್ಯೆ ಯಾವುದು ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ನಮಗೆ. ಎಕ್ಸು, ಓಕೆ, ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ. ಒಂದು ಸಂಖ್ಯೆಯ 3ನೇ ಒಂದಕ್ಕೆ ಅದೇ ಸಂಖ್ಯೆಯ 5ನೇ ಒಂದರಷ್ಟನ್ನು ಕೂಡಿದಾಗ 32 ಬರುತ್ತದೆ. ಓಕೆ, ನಮಗೆ ಸಮೀಕರಣ ಸಿಕ್ಕಿದೆ. ಸೊ x/3 ಪ್ಲಸ್ x/ ಮಾಡ್ತಾ ಇರೋದು ಗೊತ್ತಾಗಿದೆ, 32. ಓಕೆ, ಇಲ್ಲಿ LCM ರೂಕಲ್ಲ, ಅಡ್ಡ ಇದು ಮಾಡಿದ್ರೆ, ಅಡ್ಡ ಗುಣಾಕಾರ ಮಾಡಿದ್ರೆ 5x ಪ್ಲಸ್ 3x, ಇದು 3 5 15. ಸೊ ಇದು ಹೇಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಲ್ವಾ? LCM ಲಾಸ ತೆಗೆದುಬಿಟ್ಟು, ಓಕೆ, ಲಾಸ ಪ್ರೋಸೆಸ್ ಮೂಲಕ 32 ಹಾಗೆ. ಸೊ ಇದು ಓರೆ ಗುಣಾಕಾರದಲ್ಲೆಲ್ಲ ಹೋಗುತ್ತೆ. 5x ಮತ್ತು 3x 8x ಆಗುತ್ತೆ. 32 × 15. ಇನ್ನು ಗುಣಿಸಕ್ಕೆ ಹೋಗ್ಬಿಡಿ, ಹಾಗೆ ಇರ್ರಿ ನೋಡೋಣ. x = 32 × 15. ಈ 8 ಅನ್ನೋದು ಇಲ್ಲಿ ಗುಣಾಕಾರ ಇದೆ, ಈ ಕಡೆ ಬಂತು ಅಂತಂದರೆ ಹೊಸಲು ದಾಟೋದು ಅಂತೀವಿ ನಾವು. ಹೊಸಲು ದಾಟೋದು ಅಂತಂದರೆ ಭಾಗಾಕಾರ ಆಗುತ್ತಲ್ವ ಗುಣಾಕಾರದಿಂದ. 8 8 4 32. ಸೊ ಇಲ್ಲಿ ಡೈರೆಕ್ಟಾಗಿ ಗುಣಿಸ್ಬೋದು. 15 4 60. ಆಪ್ಷನ್ 60. ಓಕೆ, ನೆಕ್ಸ್ಟ್ ಪ್ರಶ್ನೆ. 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು ಯಾವ ರೀತಿ ಎಷ್ಟಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ನಮಗೆಲ್ಲರಿಗೂ ಗೊತ್ತುಂಟು ವಕ್ರ ಮೇಲ್ಮೈ ವಿಸ್ತೀರ್ಣ, ಅದರ ಸೂತ್ರ A = 2πr². 2 ಗೊತ್ತು, ಪೈ ಬೆಲೆ ಅವರೇ ಕೊಟ್ಟಿದ್ದಾರೆ. R ಎಷ್ಟಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. R 21 21 × 21. ಓಕೆ, 7 1 7 7 7 7 3 21. ಓಕೆ, 22 2 44 44 × 3 ಎಷ್ಟಾಗುತ್ತೆ ಅಂತಂದರೆ 3 4 12 1 3 4 132 ಆಗುತ್ತೆ. ಓಕೆ, 132 × 21. ಇದನ್ನು ಗುಣಿಸಿದಾಗ ಆನ್ಸರ್ 2772 ಸೆಂಟಿಮೀಟರ್². ಓಕೆ, ನೀವು ಗುಣಿಸಿ ನೋಡಬಹುದು, ಆಪ್ಷನಲ್ಲಿದೆ ಮೊದಲನೇದು ಆಪ್ಷನ್. ಓಕೆ, ನೆಕ್ಸ್ಟ್ ನೋಡಿ, ಚಿತ್ರದಲ್ಲಿ ABD 125 AC 130 ಆದರೆ A ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹೊರಗಡೆ ಈ ಒಂದು ಕೋನವನ್ನು ಕೊಟ್ಟಿದ್ದಾರೆ, ಈ ಕೋನವನ್ನು ಕೊಟ್ಟಿದ್ದಾರೆ, ಬಾಹ್ಯ ಕೋನಗಳನ್ನು. ಓಕೆ, ಸೊ ಈ ಕೋನವನ್ನು ಒಳಗಿನ ಕೋನಗಳನ್ನು ಕಂಡುಹಿಡಬೇಕು ಅಂತಂದರೆ ಫಸ್ಟು ನಾವು ಒಳಗಿನ ಕೋನಗಳನ್ನು ನೋಡಬೇಕು. ಸೊ ಇಲ್ಲಿ ನಮಗೆ ಸರಳ ರೇಖೆ ಕಾಣಿಸ್ತಿದೆ ಅಲ್ವಾ, ಸರಳ ಕೋನ. ಸೊ ಇದೆರಡು ಸೇರಿಸಿ 180 ಆಗಬೇಕು ಅಲ್ವಾ. 180ರಲ್ಲಿ 125 ಕಳೆದ್ರೆ 55 ಆಗುತ್ತೆ. ಸೊ 55 ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಸಹ ಎರಡು ಸೇರಿಸಿದ್ರೆ 180 ಆಗುತ್ತೆ. 180ರಲ್ಲಿ 130 ಕಳೆದ್ರೆ 50 ಉಳಿಯುತ್ತೆ. ಸೊ ಇದು ಮತ್ತು ಇದು ಸಿಕ್ಕಿ ಮತ್ತೆ ಇದು ಸಿಕ್ಕಿಲ್ಲ ಅಲ್ವಾ. ಸೊ ಮೂರು ತ್ರಿಭುಜದಲ್ಲಿ ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. 55 + 50 ಅದನ್ನು ಕೂಡಿಸಿ 105 ಆಗುತ್ತೆ. 180ರಲ್ಲಿ 105 ಕಳೆದರೆ 75 ಆಗುತ್ತೆ. ಆಪ್ಷನ್ ಇಸ್ ದೇರ್, 75 ಡಿಗ್ರಿ. ಸೊ ನೆಕ್ಸ್ಟ್ ನೋಡೋಣ. 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿಂದ ಒಂದು ಚೀಲವನ್ನು ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆ ಇಲ್ಲೇ ಬಿಡಿಸಿ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ. ಸೊ 4 ಮತ್ತು 5 9 ಟೋಟಲ್ ಪೆನ್ನುಗಳು. ಸೊ ಅದರೊಳಗಡೆ ಚಾನ್ಸಸ್ ಯಾವುದು? ಕಪ್ಪು ಪೆನ್ನುಗಳು 5, ಕೆಂಪು. ಆದರೆ ಕೆಂಪು ಆಗಬಾರ್ದಂತೆ. ಕೆಂಪು ಆಗಬಾರ್ದು ಅಂತಂದರೆ ಅದು 4 ಆಗಲ್ಲ, 9C1. ಸೊ 5 ಆಗುತ್ತೆ, 5C1 ಅಂತಂದರೆ ಆನ್ಸರ್ ಇಸ್ 9/5. ಸಾರಿ, 5/9. ಓಕೆ, ನೆಕ್ಸ್ಟ್ ನೋಡೋಣ.
ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 12 ಆಗಿದೆ. ಈ ಘನಾಕೃತಿಯ ಶೃಂಗಗಳ ಸಂಖ್ಯೆ. ಇದಕ್ಕೂ ಸಹ ಒಂದು ಸೂತ್ರ ಇದೆಯಲ್ವಾ? ಸೊ ಆ ಸೂತ್ರ ಯಾವುದಪ್ಪ ಅಂತಂದರೆ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. ಎಫ್ ಅಂತ ಅಂದರೆ ಮುಖಗಳು, ವಿ ವರ್ಟಿಸಿಸ್, ಈ ಎಡ್ಜಸ್ ಅಲ್ವಾ? ಓಕೆ, ಸೊ ಏನು ಹೇಳಿದೆ, ಅಂಚುಗಳು ಎಡ್ಜಸ್ 12 ಇದೆ. ವಿ ಅನ್ನು ಫೈಂಡ್ ಔಟ್ ಮಾಡಬೇಕಂತೆ. ಓಕೆ, ವಿ ಅನ್ನೋದು ಗೊತ್ತಿಲ್ಲ. ಸೊ ಎಷ್ಟು ಮುಖಗಳಿದ್ದಾವೆ? 6 ಪ್ಲಸ್ ವಿ 12 ಎಡ್ಜಸ್ಸು ಅಂಚುಗಳು ಪ್ಲಸ್ 2, ಇದು 14, ಇದು ವಿ 6 ಪ್ಲಸ್ ವಿ, ವಿ ಇಸ್ ಈಕ್ವಲ್ ಟು 14 ಮೈನಸ್ 6, ವಿ ಇಸ್ ಈಕ್ವಲ್ ಟು 8. ಓಕೆ, ಆಪ್ಷನಲ್ಲಿ 8 ಇದೆ. ಸೊ ಹಾಗಾದರೆ ವರ್ಟಿಸಸ್ ಶೃಂಗಗಳ ಒಂದು ಸಂಖ್ಯೆ ಎಷ್ಟಿರ್ತಾವಪ್ಪ ಅಂತಂದರೆ 8 ಇರುತ್ತೆ. ಓಕೆ, ನೆಕ್ಸ್ಟು ಬರೋಣ. 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು, ಇಲ್ಲಿ ಪ್ರಶ್ನೆ ನೋಡ್ಕೊಳ್ಳಿ, 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂತಂದ್ರೆ ಏನಪ್ಪ ಅಂತಂದರೆ 4 ಸೆಂಟಿಮೀಟರ್ ಇದ್ದರೆ ಎಲ್ಲವೂ 4 ಸೆಂಟಿಮೀಟರ್ ಇರುತ್ತೆ. ಆ ತಂತಿಯನ್ನು ನೇರಗೊಳಿಸಿ ಅದನ್ನು ಚೌಕಾಕಾರಕ್ಕೆ, ಅಂದರೆ ಒಟ್ಟು ಇದರ ಸುತ್ತಳತೆ ಎಷ್ಟಾಯಿತು? 4 12 ಸೆಂಟಿಮೀಟರ್ ಆಯಿತು. ಅದನ್ನು, ಆ ತಂತಿಯನ್ನು ಚೌಕಾಕಾರಕ್ಕೆ ತೊಗೊಂಬರ್ತಾರಂತೆ. ಹಾಗಾದರೆ ಚೌಕಾಕಾರ ತೊಗೊಂಬಂದರೆ ಸೊ 4 ಕಡೆ ಬೇಕಾಗುತ್ತೆ. ಇಲ್ಲೇನೋ 3 ಬಾಹು ಇತ್ತು, ಇದಾಯಿತು. ಆದರೆ ಇಲ್ಲಿ ಚೌಕ ಅಂತಂದರೆ 4 ಬಾಹುಗಳಿರುತ್ತೆ. 12ಅನ್ನು 4ರಿಂದ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತಲ್ಲ, ಅದು 3 ಸೆಂಟಿಮೀಟರ್ ಒಂದು ಬಾಹುವಿನ ಉದ್ದ ಆಗುತ್ತೆ. ಓಕೆ, ನೆಕ್ಸ್ಟ್ ಓಕೆ, ಎ ಬಿ ಸಿ ತ್ರಿಭುಜದಲ್ಲಿ ಕೋನ ಸಿ ಲಂಬಕೋನವಾಗಿದೆ. ಸೊ ಎ ಸಿ 5 ಸೆಂಟಿಮೀಟರ್, ಬಿ ಸಿ 12 ಸೆಂಟಿಮೀಟರ್ ಆದರೆ ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಎಷ್ಟು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಚಿತ್ರವನ್ನು ಬಿಡಿಸಿದ್ದೀನಿ, ನೋಡ್ಬೋದು ನೀವು. 12 ಪೈಥಾಗೋರಸ್ನ ತ್ರಿವಳಿಗಳು ಗೊತ್ತು, ಏನಪ್ಪ ಅಂತ ಅಂದರೆ 5 12 13. ಇಲ್ಲ ಅಂತಂದರೆ ನಾವಿಲ್ಲಿ ಸೂತ್ರವನ್ನು ಹಾಕಿಬೇಕಾದ್ರೆ ಮಾಡ್ಬೋದು. ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಲ್ವಾ? ಸೊ ಹಾಗಾದಾಗ 5 ಸ್ಕ್ವೇರ್ 12 ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಪ್ಲಸ್ 144 ಡೈರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, 169. 169 ಅಂತ ಅಂದರೆ ಇಲ್ಲಿ ಒಂದು ಬಾಹು 13 ಆಯಿತು. 12 13 5, ಈ 3ರ ಒಂದು ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಸುತ್ತಳತೆ ಅಂತಂದರೆ 3ಅನ್ನು ಕೂಡಿಸ್ಬೇಕು ಅಲ್ವಾ? ಎ ಪ್ಲಸ್ ಬಿ ಪ್ಲಸ್ ಸಿ ಕೂಡಿಸ್ಬೇಕು. ಕೂಡಿಸಿದಾಗ 30 ಸೆಂಟಿಮೀಟರ್ ಆಗುತ್ತೆ. ವೆರಿ ಸಿಂಪಲ್. ನೆಕ್ಸ್ಟು, ಒಂದು ಸಂಖ್ಯೆಯ 5ನೇ 4ರಷ್ಟು ಅದೇ ಸಂಖ್ಯೆಯ 4ನೇ 3ರಷ್ಟಕ್ಕಿಂತ 4 ಹೆಚ್ಚು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಕ್ಕೂ ಸಹ ಒಂದು ಸಮೀಕರಣ ಬರುತ್ತೆ. ಒಂದು ಸಂಖ್ಯೆಯ 5ನೇ 4ರಷ್ಟು ಅದೇ ಸಂಖ್ಯೆಯ 4ನೇ 3ರಷ್ಟಕ್ಕಿಂತ 4 ಹೆಚ್ಚು ಅಂತ ಅಂದರೆ ಇಲ್ಲಿ ಮೈನಸ್ ಪ್ರೊಸೆಸ್ ನಡೆಯುತ್ತೆ, ಸಬ್ಸ್ಟ್ರಾಕ್ಷನ್. ಸೊ ಯಾವ ರೀತಿಯಾಗಿ ಆಗುತ್ತೆ ಅಂತ ಅಂದರೆ ನೋಡಬಹುದು. 4x ಡಿವೈಡೆಡ್ ಬೈ 5 ಮೈನಸ್ ಇದನ್ನು ಗುಣಿಸ್ತಿದ್ದೀನಿ ಅಷ್ಟೇ, 3x 4 ಇಸ್ ಈಕ್ವಲ್ ಟು 4. ಇದರ ಒಂದು ಎಲ್ ಸಿ ಎಮ್ ತೊಗೊಂಡಾಗ ಓರೆ ಗುಣಾಕಾರದಲ್ಲಿ 4 4 16x ಮೈನಸ್ 5 3 15x ಕೆಳಗಡೆ 5 4 20 ಇಸ್ ಈಕ್ವಲ್ ಟು 4. ಈ 16x ಅಲ್ಲಿ 15x ಹೋದರೆ x, ಇದು ಓರೆ ಗುಣಾಕಾರಕ್ಕೆ ಇಲ್ಲಿಗೆ ಹೋದರೆ 24 80. ಸಿಂಪಲ್. x ಇಸ್ ಈಕ್ವಲ್ ಟು 80. ಓಕೆ, ನೆಕ್ಸ್ಟ್ 116ನೇ ಪ್ರಶ್ನೆ. 14 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಒಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಹೊಂದಿರುವ ಪ್ರಶ್ನೆಯ ವಿಧ ಯಾವುದಪ್ಪ ಅಂತಂದರೆ ಅದು ತೆರೆದ ರೀತಿಯ ಪ್ರಶ್ನಾವಿಧ. ನೆಕ್ಸ್ಟ್, ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕಗಳನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಪರಿಕಲ್ಪನೆ. ತಿಳಿದಿರುವ ಕಡೆಯಿಂದ ತಿಳಿಯದಿರುವ ಅಂತಂದರೆ ಮೂರ್ತದಿಂದ ಅಮೂರ್ತ ಅಂತ ಅನ್ಬೋದು, ಅದನ್ನು ಅನುಗಮನ ವಿಧಾನ ಅಂತಾರೆ. ನೆಕ್ಸ್ಟು 5E ಕಲಿಕಾ ಮಾದರಿ ಬಳಸಿ. 5E ಅಂತಂದರೆ ನಮಗೆಲ್ಲರಿಗೂ ಗೊತ್ತು, ಏನಪ್ಪ ಅಂತಂದರೆ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ನೆಕ್ಸ್ಟು ಇನ್ನೊಂದಿದೆ ಓಕೆ ಇವ್ಯಾಲ್ಯೂಯೇಟ್. ಸೊ ಈ ರೀತಿಯ 5 ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ವಿವರಿಸುವ ಹಂತದ ಮೂಲಕ ಅವರು ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಭಾಷಾ ಬೆಳವಣಿಗೆ. ಹೌದು, ಗಣಿತ ಕಲಿಕೆಯಲ್ಲಿ ಭಾಷಾ ಬೆಳವಣಿಗೆಯನ್ನು ನಿನ್ನವರಿಗೆ ಸೇರಿಸಿಲ್ಲ. ಸೊ ಇದಿಷ್ಟು ಸಹ ನಿಮ್ಮ ಒಂದು ಗಣಿತದ 30 ಪ್ರಶ್ನೆಯ ಒಂದು ವಿವರಣೆ ಜೊತೆಗೆ ಆನ್ಸರ್ಸ್ಗಳನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.